PGVS ಟಿವಿಗೆ ಸ್ವಾಗತ. ಇದೀಗ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಮಕ್ಕಳ ಸಾಹಿತ್ಯ ಸಂಭ್ರಮ ಹಬ್ಬವನ್ನ 2024 KGB ಹನುಮಸಾಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ನಮ್ಮೊಂದಿಗಿದ್ದಾರೆ ನಾನು ಮೆಹಬೂಬ್ ಗಂಗಲ್, ನನ್ನ ಜೊತೆ ಕ್ಯಾಮರಾಮ್ಯಾನ್ ರಾಜ್ ಮೊಹಮ್ಮದ್ ಹಾಗೂ ಮೈಕ್ ಹೋಲ್ಡರ್ ಇರಮ್ ಅವರು. ಹಾಗೆ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀತಾ ಸುರೇಂದ್ರ ಕಾಂಬಳೆ ಅವರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತಿಸೋಣ. ಇದ್ರ ಬಗ್ಗೆ ಏನ್ ಅನಿಸ್ತಾ ಇದೆ, ತಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಇವತ್ತು ತಾಲೂಕಿನಲ್ಲಿ ಒಂದು ಮಕ್ಕಳ ಸಾಹಿತ್ಯ ಸಂಭ್ರಮ ಅಂತ ಒಂದು ವಿನೂತನ ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ಇದರ ಉದ್ದೇಶ ಏನಂದರೆ, ಮಕ್ಕಳು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ಆಯಾಮಗಳಲ್ಲಿ ಮಕ್ಕಳನ್ನ ತರಬೇತಿಗೊಳಿಸುವಂಥ ಕಾರ್ಯಕ್ರಮ ಇದು 3 ದಿನಗಳವರೆಗೆ ಜರುಗ್ತದೆ. ಈ 3 ದಿನಗಳಲ್ಲಿ 3 ಮಕ್ಕಳು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಂಡು ಈ ನಾಡನ್ನು ಕಟ್ಟುವಂಥ ಕೆಲಸ ಮಾಡುವ ಒಂದು ಪ್ರಬುದ್ಧ ಮಕ್ಕಳಾಗಲಿ ಅಂತೇಳಿ ಆಶಿಸ್ತಾ, ಈ ಒಂದು ಕಾರ್ಯಾಗಾರದಲ್ಲಿ 25 ಸಂಪನ್ಮೂಲ ವ್ಯಕ್ತಿಗಳು ಹಲವು ದಿನಗಳಿಂದ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳು, ವಿಶೇಷವಾಗಿ ಈ ಹನುಮಸಾಗರ ಭಾಗದ ವಿಶೇಷ ಏನಂದರೆ, ಎಲ್ಲ ಯುವಕರೇ ಜಾಸ್ತಿ ಇಲ್ಲಿ. ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರಗತಿಪರ ಕಾರ್ಯಕ್ರಮಗಳು ಆಗಬೇಕಾದ್ರೆ ಹನುಮಸಾಗರ ಅತ್ಯಂತ ಸೂಕ್ತವಾದ ಸ್ಥಳ ಮತ್ತು ಇಲ್ಲಿ ಎಲ್ಲರೂ ಅತ್ಯಂತ ಉತ್ತಮ ರೀತಿಯಿಂದ ಬೆಂಬಲ ನೀಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಎಲ್ಲ ಜನಪ್ರತಿನಿಧಿಗಳು ಮತ್ತು ಗ್ರಾಮದ ಗುರು ಹಿರಿಯರು ಮತ್ತು ಯುವ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಲಿ, ನಮ್ಮ ಮಕ್ಕಳು ಉತ್ತಮ ನಾಳಿನ ನಾಗರಿಕರಾಗಿ ಹೊರಹೊಮ್ಮಲಿ ಅಂತ ಆಶಿಸ್ತಾ, ಈ ಸಂದರ್ಭದಲ್ಲಿ ಸಂದರ್ಶನ ಮಾಡಿದಂಥ ಎಲ್ಲ BGTV ರಿಪೋರ್ಟ್ ಅವರಿಗೆ, PGVS ರಿಪೋರ್ಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಬನ್ನಿ, ನಮ್ಮೊಂದಿಗಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀತಾ ರುದ್ರಗೌಡ ಗೌಡಪ್ಪನವರು. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ಕೇಳೋಣ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮುಖ ಅವರಿಗೆ ಬನ್ನಿ. ಮೊದಲಿಗೆ ಎಲ್ಲರಿಗೆ ನಮಸ್ಕಾರ. ಈ ವಿನೂತನ ಕಾರ್ಯಕ್ರಮ ಏನು ಮಕ್ಕಳಿಗೆ ಸಾಹಿತ್ಯ ಸಂಭ್ರಮದ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮೊಟ್ಟ ಮೊದಲನಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಕ್ಕಳಿಗೆ ಪುಸ್ತಕದೊಂದಿಗೆ ಸಾಹಿತ್ಯ ಮತ್ತು ಏನು ನಿಮ್ಮಲ್ಲಿ ಬರ್ತಕ್ಕಂಥ ನಾಟಕ ಇರಬಹುದು, ಏನು ಇಲ್ಲಿ ಈ ಸಾಹಿತ್ಯದ ಜೊತೆಗೆ ಏನು ತಮ್ಮಲ್ಲಿ ಬರ್ತಕ್ಕಂಥ ಆಟೋಟ ಕ್ರೀಡೆಗಳಿರ್ಬೋದು, ಇದರ ಜೊತೆಗೆ ನಿಮಗೇನು ಈ ಪುಸ್ತಕ ಮತ್ತು ಸಾಹಿತ್ಯ ನಿಮ್ಮ ಬದುಕಿನಲ್ಲಿ ಬದುಕು ಕಟ್ಟಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ PGVS TV ಚಾನಲ್ದವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಇನ್ನೊಂದು 2 ಮಾತುಗಳನ್ನು ಮುಗಿಸ್ತಾರೆ. ಧನ್ಯವಾದಗಳು. ಮಾತನಾಡುವ ಸಂಭ್ರಮ ಎಲ್ಲರಿಗಿದೆಯಾ, ಆದ್ರೆ ಸಮಯ ಮಾತ್ರ ಇಲ್ಲ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ BGVS TV ಹನುಮಸಾಗರ. ಧನ್ಯವಾದಗಳು.